ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಏನು ಗೊತ್ತಾ, ಏನು ಹೇಳಲಿ, ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗೋಕ್ಕೆ ಹೊರಡ್ತಾ ಇದ್ದೀನಿ ಗೈಸ್. ತುಂಬ ಅನ್ಕೋತಾ ಇದ್ದೆ. ಸೊ ಅಟ್ ಲಾಸ್ಟ್ ನನ್ನ ಫ್ರೆಂಡ್ಸ್ ಜೊತೆ ನಾನು ಈಗ ಮಂತ್ರಾಲಯ ಹೋಗ್ತಾ ಇದ್ದೀನಿ. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಇಷ್ಟು ಬೇಗ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ. ಐ ಆಮ್ ಸೋ ಹ್ಯಾಪಿ ಟುಡೇ. ಇವಾಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಮನೆಯಿಂದ. ಟೈಮ್ ಬಂದು 7:15 ಆಯಿತು. ಸೊ ಈಗ ಹೊರಟು ಅಲ್ಲಿ ಫ್ರೆಂಡ್ಸ್ನ ಕ್ಯಾಚ್ ಮಾಡಬೇಕು. ಒಂದು ಮಿಡ್ ಪಾಯಿಂಟ್ ಇದೆ, ಸೊ ಅಲ್ಲಿ ನಾನು ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತೀನಿ. ಸದ್ಯಕ್ಕೆ ಇಲ್ಲಿಂದ ಹೊರಡೋಣ. ಗೈಸ್ ಬನ್ನಿ, ಇವಾಗ ಸ್ವಲ್ಪ ವಾಟರ್ ಮೆಲನ್ ತಿನ್ನೋಣ. ನನಗೆ ಅಂತ ಆ್ಯಕ್ಚುಲಿ ಬೆಳಗ್ಗೆನೇ ಕಟ್ ಮಾಡಿ ಇಟ್ಟಿದ್ದಾರೆ. ಸೊ ನಾನು ಇನ್ನೂ ತಿಂದಿಲ್ಲ. ಬನ್ನಿ ಈಗ ವಾಟರ್ ಮೆಲನ್ ತಿನ್ನೋಣ. ನನ್ನ ಟಾಪಲ್ಲಿ ಪೊಮಗ್ರನೇಟ್ ಇದೆ. ನಮ್ಮ ಮನೆ ಎಲ್ಲ ಹೇಗೆ ಬೆಳೆಸಿದ್ದಾರೆ ಅಂದರೆ ಬಾವಿಲಿರೋ ಕಪ್ಪೆ ಥರ, ಎಲ್ಲೂ ಹೊರಗೆ ಹೋಗಿ ಬಿಡಲ್ಲ ಗೈಸ್. ಎಲ್ಲರೂ ಹೋಗ್ತೀನಿ ಅಂದರೆ ಕಿರಿಕ್ ತೆಗಿತಾರೆ. ಅಲ್ಲಿ ಒಬ್ಬಳೇ ಹೋಗಬೇಕು, ಒಬ್ಬಳೇ ಕಾಯಬೇಕು, ಹಾಗೆ ಹೀಗೆ ಅಂತ. ನಮಗೆ ಗೊತ್ತಿರಲ್ವಾ ಗೈಸ್, ನಾವು ಬೆಳೆದಿದ್ದೀವಿ ಗೈಸ್. ಈಗ ನನಗೆ 40 ವರ್ಷ, ಇನ್ನೂ ನಮ್ಮನ್ನು ಕೈಯಲ್ಲಿ ಇಟ್ಕೊಂಡು ಇವರೆಲ್ಲ ಆಟ ಆಡಿಸ್ತಾರೆ. ನಮಗೆ ಹೋಗಬೇಕು ಅನ್ನೋ ಕಡೆಗೆ ಹೋಗೋ ಸ್ವಾತಂತ್ರ್ಯ ಇಲ್ಲ. ನಮಗೇನಾದರೂ ಮಾಡಬೇಕು ಅಂದರೆ ಅದನ್ನು ಮಾಡೋ ಸ್ವಾತಂತ್ರ್ಯ ಇಲ್ಲ. ಆ ಕಡೆ ಹೋದರೆ ಗಂಡನ ಮನೆ, ಈ ಕಡೆ ಹೋದರೆ ಅಮ್ಮನ ಮನೆ. ಗಂಡನ ಮನೆ ಒಂಥರ ಏನದು ರೆಸ್ಟ್ರಿಕ್ಷನ್ಸ್ ಆದರೆ ಅಪ್ಪನ ಮನೆ ಇನ್ನೊಂದು ಥರ ರೆಸ್ಟ್ರಿಕ್ಷನ್ಸು. ಓ ಮೈ ಗಾಡ್, ನಾವು ಎಲ್ಲಿ ಹೋಗಿ ಸಾಯಬೇಕು? ನಮ್ಮ ಆಸೆ ಕನಸುಗಳು ಇದೆಲ್ಲ ಯಾರು ಫುಲ್ಫಿಲ್ ಮಾಡ್ತಾರೆ? ಅವರು ಮಾಡಲ್ಲ, ಇವರು ಮಾಡಲ್ಲ, ನಮಗೆ ನಾವೇ ಮಾಡ್ಕೋತೀವಿ ಅಂದರೂ ಇವ್ರುಗಳು ಬಿಡೋದಿಲ್ಲ. ದೇವ, ಇವರಿಂದ ಎಲ್ಲ ತಪ್ಪಿಸ್ಕೊಂಡು ನಮಗೆ ನಾವು ಹೇಗೆ ಬೇಕಲ್ಲ ಹಾಗೆ ಬದುಕೋದಿದೆಯಲ್ಲ, ಅದು ತುಂಬ ಕಷ್ಟ ಗೈಸ್, ನಿಜಕ್ಕೂ ಗೈಸ್. ಇವಾಗ ಮನೆಯಿಂದ ಹೊರಟೆ, ನಮ್ಮಪ್ಪ ಡ್ರಾಪ್ ಮಾಡ್ತಾ ಇದ್ದಾರೆ. ನಾನು ಬರೋ ತನಕ ಇದ್ಬಿಟ್ಟು ನನ್ನ ಕಾರಿಗೆ ಮುಚ್ಚಿಬಿಟ್ಟು ಬಾಯ್. ಅಂತೂ ಇಂತೂ ಮನೆಯಿಂದ ಹೊರಟೆ ಗೈಸ್. ಇವಾಗ ನಾನು ಹೋಗ್ತಾ ಇರೋದು ಬಸ್ ಸ್ಟ್ಯಾಂಡ್ ಕಡೆಗೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇರೋದು ಮೈಸೂರಿಂದ. ಸೊ ಹಾಗಾಗಿ ನಾವು ಒಂದು ಸೆಂಟರ್ ಪಾಯಿಂಟ್ ಮಾಡ್ಕೊಂಡಿದ್ದೀವಿ, ಮೀಟಿಂಗ್ ಪಾಯಿಂಟು. ಸೊ ಅಲ್ಲಿಗೆ ನಾನು ಹೋಗಬೇಕು. ಬಿಕಾಸ್ ಅವ್ರು ಇಲ್ಲಿಗೆ ಬಂದು ನಾನು ಒಬ್ಬಳನ್ನ ಪಿಕ್ ಮಾಡೋಕ್ಕೋಸ್ಕರ ಇಲ್ಲಿ ಬರೋಕ್ಕಾಗಲ್ಲ. ನಾನು ಅದನ್ನು ಎಕ್ಸ್ಪೆಕ್ಟ್ ಸಹ ಮಾಡೋದಿಲ್ಲ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ನಾನು ಓದಿದಂಥ ಸ್ಕೂಲು ಗೈಸ್, ನವೋದಯ ಸ್ಕೂಲು. ತುಂಬ ಮೆಮೊರೀಸ್ ಇದೆ. ಅಲ್ಲಿ ಹೋಗ್ತಾ ಇದ್ದಾಗ ಯಾವಾಗಲೂ ನನಗೆ ನೆನಪಾಗುತ್ತೆ. ಆಗಿನ ಕಾಲನೇ ಒಂಥರ ಚಂದ ಗೈಸ್. ನಾವೆಲ್ಲ 80s ಕಿಡ್ಸ್. ನಾನು 80s ಕಿಡ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಐ ಬಾರ್ನ್ ಆನ್ 85 ಅಲ್ಲ. ಸೊ ನಾನು 90s ಕಿಡ್ಸಿಗೆ ಸೇರ್ಕೊಳ್ಳೋದು. ಬಿಕಾಸ್ ಮ್ಯಾಥಮೆಟಿಕ್ಸ್ ಅಲ್ಲ ಹಾಗೆ ಗೈಸ್, ಮಿಡ್ ಪಾಯಿಂಟಿಂದ ಈ ಕಡೆ ಇದ್ದರೆ ಮಿಡ್ ಪಾಯಿಂಟಲ್ಲಿದ್ದರೆ ಸೊ ಅದು ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ. ನಿಮಗೆಲ್ಲ ಗೊತ್ತಿದೆ ಅಲ್ಲ ಅದು. ಬಾಯ್, ನೀವು ಹೋಗಿ ನೋಡಿ. ಈಗ ಕರೆಕ್ಟಾಗಿ ಟೈಮು 8 o'clock. ಈಗ ಬಸ್ ಹತ್ಕೊಂಡಿದ್ದೀನಿ. ಸೊ ನಾನೀಗ ಹೋಗ್ತಾ ಇರೋದು ಬೆಳ್ಳೂರು ಕ್ರಾಸಿಗೆ. ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಎಷ್ಟು ಗಂಟೆ ಆಗುತ್ತೆ? ಮೇ ಬಿ 40 to 50 minutes ತೊಗೊಳುತ್ತೆ ಅನಿಸುತ್ತೆ. ಬಟ್ ನಾವು ಅಷ್ಟು ಕ್ಯಾಲ್ಕುಲೇಟ್ ಮಾಡಿಲ್ಲ ಟೈಮು. ಯಾರಿಗಾರು ಗೊತ್ತಾಯ್ತಾ ಇದು ಯಾವ ಸ್ಪಾಟು ನಾನು ನಿಲ್ಕೊಂಡಿರೋದು ಅಂತ? ಇದು ಬಂದು ಬೆಳ್ಳೂರು ಕ್ರಾಸ್. ಸೊ ಗೌರ್ಮೆಂಟ್ ಬಸ್ ಎಲ್ಲ ಸ್ಟಾಪ್ ಮಾಡೋದು ಇಲ್ಲೇ. ಸೊ ನಾನು ಇಲ್ಲಿ ಬಂದು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಇನ್ನೇನು ಸ್ವಲ್ಪ ಹೊತ್ತು ಬರ್ತಾರೆ ಗೈಸ್, ಆನ್ ದ ವೇ ಇದ್ದಾರೆ. ಮೇ ಬಿ ಇಟ್ ವಿಲ್ ಟೇಕ್ 5 to 10 minutes. ಸೊ ಅಷ್ಟೊತ್ತು ಇಲ್ಲಿ ಒಬ್ಬಳೇ ನಿಂತ್ಕೊಳ್ಳೋದಿದೆಯಲ್ಲ, ಅದೇ ಬಿಗ್ ಟಾಸ್ಕ್. ನಮ್ಮ ಗಾಡಿ ತಗ್ಗಿ ಬಗ್ಗೆ ಒಂಚೂರು ಹಂಗೆ ಲೈಟಾಗಿ AC ಆನ್ ಮಾಡ್ಬಿಡಿ ಬಿಡಿ. ಇಲ್ಲೇ ಕೂರಕ್ಕಾಗಿಲ್ಲ. AC ಒಂಚೂರು ಆನ್ ಮಾಡಿಬಿಡಿ. ಹಾಕಿದೆ ಹಾಕೊಂಡಿರ್ಬೇಕೇನು?
ಇಷ್ಟು ಜನದಲ್ಲಿ ನನಗೆ ಗೊತ್ತಿರೋದು ಒಬ್ಬರೇ. ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಆ್ಯಂಡ್ ನಾನು ಒಬ್ಬಳೇ ಇಲ್ಲಿ ಎಕ್ಸ್ಟ್ರಾ ಮೆಂಬರ್ ಅಂದರೆ ಮತ್ತು ಇನ್ನೊಬ್ರು ಯಾರೋ ಇದ್ದರು, ಸೊ ಅಷ್ಟೇ. ಚೆನ್ನಾಗಿದ್ದೀರಾ? ಇನ್ನು ಮಿಕ್ಕಿದವರೆಲ್ಲ ಫ್ಯಾಮಿಲಿ ಅವರಿರೋದು. ಸೊ ನನಗೆ ಹೊರಗಡೆಯವರು ಅಂತ ಅನ್ನಿಸ್ಲೇ ಇಲ್ಲ, ಅಷ್ಟು ಚೆಂದಾಗಿ ಮಾತಾಡಿಸ್ತಾ ಇದ್ರು. ತುಂಬ ಖುಷಿ ಆಯಿತು. ಲೈಕ್ ನನಗೆ ಬೋರ್ ಅನ್ನೋದು ಆಗಲಿಲ್ಲ. ಲೈಕ್ ಇವ್ರು ಯಾರು ನನಗೆ ಗೊತ್ತಿಲ್ಲ ಅನ್ನೋ ಫೀಲ್ ಬರೋ ಥರ ಯಾರೂ ನಡ್ಕೊಳ್ಳಿಲ್ಲ. ಅಲ್ಲ ಕಡೆ ಅಲ್ಲಿ ಹೊರಟ್ವಿ ಅಂತ ಒಂದ್ ಮಾಡೋಣ, ಇಲ್ಲಿ ಟಿ ಮುಂದೆ ನಿಂತ್ಕೊಂಡು ಊಟ ಮಾಡ್ತಿದ್ದೀವಿ. ಇಲ್ಲ ಊಟ ಇಟ್ಕೊಂಡು ಇಲ್ಲ, ಅಲ್ಲಿಂದ ಹೊರಡೋದು ಅಂತ ಮಾಡ್ಬಿಟ್ಟು ಇಲ್ಲಿ ಊಟ ಮಾಡ್ತಿರೋ ಹತ್ರ ಊಟ ಮಾಡ್ತಿರೋದು, ಅಲ್ಲೆಲ್ಲಾರು ಹೊರಗಡೆ ಆ ಕಡೆ ಹೋಗ್ಬಿಟ್ಟು ಹೊರಟ್ವು. ಅಲ್ಲ ಬರೋದ್ ಬಂದಿದ್ದೀವಿ, ಸ್ವಲ್ಪ ಬೇಗ ಬಂದಿದ್ರೆ ದರ್ಶನ ಮಾಡ್ಕೊಂಡಿದ್ದೀವಿ. ನಿಜಕ್ಕೂ ಗೈಸ್ ಇವ್ರಿಗೆ ತುಂಬ ಪೇಷನ್ಸ್ ಇದೆ. ಯಾಕೆ ಗೊತ್ತಾ, ಇವರು ನಿನ್ನೆಯಿಂದ ಒಂದು ಟ್ರಿಪ್ ಹೋಗಿ ಬಂದಿದ್ದಾರೆ ರೆಸಾರ್ಟಿಗೆಲ್ಲ, ಸಕಲೇಶ್ಪುರ ಸೈಡು. ಆದರೂ ಸಹ ಇವ್ರ ಮುಖದಲ್ಲಿ ಸ್ವಲ್ಪ ಬೇಜಾರಿಲ್ಲ, ಟಯರ್ಡ್ನೆಸ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ ಗೈಸ್. ನಾನಾಗಿದ್ರೆ ನಿಜಕ್ಕೂ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಗೈಸ್. ಹೋಟ್ಲಲ್ಲಿ ತಿನ್ಕೊಂಬಿಡೋಣ ಬನ್ನಿ ಅಂತ ಕರ್ಕೊಂಡು ಬರ್ತಾಯಿದ್ದೆ. ನೋಡಿ ಎಷ್ಟು ಪೇಷನ್ಸ್ ಇರಬೇಕು ಅಲ್ಲ. ಆ್ಯಂಡ್ ಮೋರ್ ಓವರ್ ಪಲಾವ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು, ಲೈಟಾಗಿತ್ತು. ಅದು ಗೀ ರೈಸ್ ಥರನೇ ಇತ್ತು ಆ್ಯಕ್ಚುಲಿ, ಕಲರು ಅಷ್ಟೇ ಗೀ ರೈಸ್ ಥರನೇ ಇತ್ತು. ಬಟ್ ಅದು ಪಲಾವು ಚೆನ್ನಾಗಿತ್ತು, ಮೊಸರನ್ನ ಸಹ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೇ. ನನಗೆ ಮೆಹಂದಿ ಹಾಕಿಸ್ಕೋಬೇಕಾದ್ರೆ ಖುಷಿ ಆಗ್ತಿತ್ತು. ಬಿಕಾಸ್ ನನ್ನ ಮದುವೆಗೂ ಸಹ ನಾನು ಮೆಹಂದಿ ಹಾಕ್ಕೊಂಡಿಲ್ಲ ಅನಿಸುತ್ತೆ. ಬಿಕಾಸ್ ನನ್ನ ಮದುವೆ ಒಂಥರ ಲೈಕ್ ನಾನು ತುಂಬ ಡೈಲಾಮದಲ್ಲಿ ನನ್ನ ಮದುವೆ ಆಗಿದ್ದೀನಿ. ಸೊ ಅವಾಗ ನಾನು ಹಾಕಿಲ್ಲ, ನನಗೆ ಗೊತ್ತಿರೋ ಥರ ನಾನು ಮೆಹಂದಿ ಹಾಕಿಲ್ಲ. ನನಗೆ ಮನಸ್ಸು ಅವಾಗ ಅಷ್ಟು ಸರಿಗಿರಲಿಲ್ಲ. ಸೊ ಹಾಗಾಗಿ ನಾನು ಮೆಹಂದಿ ಎಲ್ಲ ಹಾಕ್ಕೊಂಡಿಲ್ಲ ಆವಾಗ. ಬಟ್ ಇವಾಗ ಹಾಕ್ಕೋಬೇಕಾದ್ರೆ ನನಗೇನೋ ಒಂಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಮೋರ್ ಓವರ್ ನಾನು ಹೀಗೆಲ್ಲ ಹೊರಗೆ ಯಾರ ಜೊತೆನೂ ಹೋದವಳೆ ಅಲ್ಲ. ಫ್ಯಾಮಿಲಿ ಜೊತೆ ಹೋದಾಗಲೇ ಅಷ್ಟು ಸೈಲೆಂಟ್ ಇರ್ತೀನಿ, ಇವ್ರ ಜೊತೆನೂ ಅಷ್ಟೇ ಅಷ್ಟು ಸೈಲೆಂಟಾಗಿದ್ದೆ. ಆದರೆ ನಂಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಬಿಕಾಸ್ ನಂಗೆ ಗೊತ್ತಿಲ್ಲ, ನಾನು ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ನಾನು ಇವತ್ತೇನು ಫ್ರೆಂಡ್ ಜೊತೆ ಬಂದಿದ್ದೀನಿ ಅಂತ ಹೇಳಿದೆ ಅಲ್ಲ, ಅವರು ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಕಾರಣಕರ್ತರು. ಯಾಕೆ ಗೊತ್ತಾ, ನಾನು ಇನ್ಸ್ಟಾಗ್ರಾಮಲ್ಲಿ ಹೀಗೆ ನನ್ನ ಪಾಡಿಗೆ ನಾನು ಹೇಗೆ ನಂಗೆ ಅನಿಸುತ್ತೆ ನಾನು ಹಾಗೆ ಮಾಡ್ತಿದ್ದೆ. ಬಟ್ ಜನ ನನ್ನನ್ನು ಇಷ್ಟಪಡ್ತಾರೆ ಒನ್ ಆರ್ ಅದರ್ ವೇ. ಏನಕ್ಕೆ, ಲೈಕ್ ತುಂಬ ಬೋಲ್ಡ್ ಇದ್ದೀನಿ, ಆ್ಯಟಿಟ್ಯೂಡ್ ಹಾಗೆ ಹೀಗೆ ಅಂತ ಇಷ್ಟಪಡ್ತಾರೆ. ಕೆಲವರು ನನ್ನ ಯೂಟ್ಯೂಬ್ಸ್ ನೋಡಿಬಿಟ್ಟು ಇಲ್ಲ ನೀವು ಎಷ್ಟು ಸಾಫ್ಟ್ ಇದ್ದೀರಾ ಅಂತ ಕೆಲವರು ಇಷ್ಟಪಡ್ತಾರೆ. ಸೊ ಇದೆಲ್ಲದ್ರೂ ಮೀರಿ ಆ್ಯಕ್ಚುಲಿ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಆವಾಗ ಫುಲ್ ಆ್ಯಟಿಟ್ಯೂಡ್ ವೈಬಲ್ಲೇ ಇತ್ತು ನನ್ನ ಪೇಜೆಲ್ಲ. ಅಂಥದ್ರಲ್ಲೂ ನನ್ನನ್ನು ಫ್ರೆಂಡ್ ಮಾಡ್ಕೊಳ್ಳೋರು ಇದ್ದಾರಲ್ಲ, ಸೊ ಅವ್ರು ಗ್ರೇಟ್ ಆ್ಯಕ್ಚುಲಿ. ಸೊ ಇವರು ಅದರಲ್ಲಿ ಒಬ್ಬರು. ಸೊ ನಂಗೆ ಅವಾಗಲಿಂದನೇ ಇವರು ಹೇಳ್ತಾಯಿದ್ರು, ನೀವು ಮಾಡಿ ಶ್ವೇತಾ, ಮಾಡ್ತೀರಾ, ನಿಮ್ಮ ಕೈಲಿ ಆಗತ್ತೆ, ನಿಮ್ಮ ವಾಯ್ಸ್ ಚೆನ್ನಾಗಿದೆ ಆ್ಯಂಡ್ ಯು ಕೇಪಬಲ್ ಎನಫ್ ಅಂತ ತುಂಬ ಪುಷ್ ಮಾಡಿದ್ದಾರೆ ನನಗೆ. ಇಲ್ಲ ಲಲಿತವ್ರೆ ನಂಗೆ ಆಗಲ್ಲ ಅಂದ್ರೂ ಇಲ್ಲ ನಿಮ್ಗೆ ಆಗತ್ತೆ ಅಂತ ಹೇಳಿದವರಲ್ಲಿ ಇವರು ಒಬ್ಬರು. ಆ್ಯಂಡ್ ಇನ್ನೊಬ್ಬರು ನಿಮಗೆಲ್ಲ ಚೆನ್ನಾಗುತ್ತೆ ಯಾರಪ್ಪ ಅಂದರೆ ನನ್ನ ಫ್ರೆಂಡ್ ಅಚ್ಚು. ಅವಳಂತೂ ನನಗೆ ಈಗಿಂದ ಅಲ್ಲ ಗೈಸ್, ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗಲೇ ಅವಳು ನನಗೆ ಹೇಳಿದ್ಲು, ನಿನಗೆ ಇನ್ಸ್ಟಾಗ್ರಾಮ್ಗಿನ್ನ ಆ್ಯಕ್ಚುಲಿ ಯೂಟ್ಯೂಬ್ ಮಾಡು ಅಂತ. ಬಟ್ ನಾನು ಯೂಟ್ಯೂಬ್ ಅಂದರೆ ತುಂಬ ಭಯ ಪಡ್ಕೋತಾ ಇದ್ದೆ. ಬಿಕಾಸ್ ಇಟ್ಸ್ ಲೈಕ್ ಎ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಅಲ್ಲ. ಯಾರು ಬೇಕಾದರೂ ಲೈಕ್ ನೋಯಿಂಗ್ಲಿ ಅನ್ನೋಯಿಂಗ್ಲಿ, ಎಜುಕೇಟೆಡ್ಸ್ ಅನ್ಎಜುಕೇಟೆಡ್ಸ್ ಯಾರು ಬೇಕಾದರೂ ಅದನ್ನು ಆ್ಯಕ್ಸಸ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ರಿಲೇಟಿವ್ಸು ಮೊದಲೇ ನಮ್ಮನೆ ಹೀಗೆ ಏನದು ಅದು ಇದು ಅಂತ 108 ಕತೆ ಕಟ್ತಾರೆ. ಸೊ ಇಲ್ಲಿ ಏನು ಮಾಡಿದ್ರೂ ತಪ್ಪಾಗತ್ತೆ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ಗೆ ಬರಲಿಲ್ಲ. ಬಟ್ ಇನ್ ಒನ್ ಪೀಕ್ ಟೈಮ್ ಇಲ್ಲ, ನಾನು ಬರಬೇಕು, ನಾನು ಏನೋ ಒಂದು ಇಲ್ಲಿ ಬಂದು ಮಾಡಬೇಕು ಅಂದ್ಬಿಟ್ಟು ನಾನು ಇಲ್ಲಿಗೆ ಜಂಪ್ ಮಾಡಿದ್ದು. ನನಗೆ ಸನ್ರೈಸ್ ನೋಡೋಕ್ಕೆ ಚೆಂದ, ಆಕಾಶದಲ್ಲಿ ಆ ಕಲರ್ಸು ಮಿಕ್ಸಪ್ ಆಗಿರೋದು ನೋಡೋಕ್ಕೆ ಏನೋ ಒಂಥರ ಶಾಂತಿ ಫೀಲ್ ಆಗುತ್ತೆ ಗೈಸ್. ಫುಲ್ ನೈಟ್ ಜರ್ನಿ ಬೆಳಗ್ಗೆ ಹೇಗಾಯಿತು ಅನ್ನೋದೇ ಗೊತ್ತಿಲ್ಲ, ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಫೈನಲಿ ಮಂತ್ರಾಲಯ ರೀಚ್ ಆಗೇ ಬಿಟ್ವು. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಇಷ್ಟು ಬೇಗ ರಾಯರನ್ನು ನೋಡ್ತೀನಿ, ಮಂತ್ರಾಲಯಕ್ಕೆ ಬರ್ತೀನಿ ಅಂತ. ಏನೋ ಗೊತ್ತಿಲ್ಲ, ಎಲ್ಲ ಅದಾಗದೇ ಕಾಲ ಕೂಡಿ ಬಂದುಬಿಡ್ತು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನಗೆ ದೇವರು ಕೈ ಹಿಡಿತಾರೆ.
ನನಗೇನು ಬೇಕಲ್ಲ ಅದನ್ನು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಫುಲ್ಫಿಲ್ ಮಾಡ್ತಾರೆ. ಸೊ ಅದೊಂದು ಖುಷಿ ನನಗಿದೆ. ಬೆಳಗಿನ ಜಾವ 6 ಗಂಟೆ ನಾವು ಮಂತ್ರಾಲಯ ತಲುಪೇ ಬಿಟ್ವು. ಎಲ್ರಿಗೂ ಇಲ್ಲಿ ಅಷ್ಟು ಸುಲಭವಾಗಿ ದರ್ಶನ ಬೇಗ ಸಿಗಲ್ಲ ಗೈಸ್. ಯಾರಾದರೂ ಒಬ್ರು ಗೊತ್ತಿದ್ರೆ ಅವ್ರ ಮುಖಾಂತರ ಸ್ವಲ್ಪ ಬೇಗ ದರ್ಶನ ಸಿಗುತ್ತೆ. ಇಲ್ಲಿ ನನ್ನ ಫ್ರೆಂಡ್ ಸರ್ಕಲ್ಗೂ ಯಾರೋ ಒಬ್ಬರು ಇಲ್ಲಿ ಅವ್ರು ಗೊತ್ತಿದ್ರು, ಹಾಗಾಗಿ ನಮಗೆ ರೂಮ್ ಫೆಸಿಲಿಟೀಸ್ ಸಹ ಅವರೇ ಮಾಡಿಕೊಟ್ಟಿದ್ರು. ಸೊ 2 ರೂಮ್ ಸಿಕ್ತು ನಮಗೆ. ಮುಂಚೆನೇ ನಾವೇನು ಪ್ರಯರ್ ಬುಕ್ ಮಾಡಿರಲಿಲ್ಲ, ಇಲ್ಲಿ ಬಂದು ರೂಮ್ ಅಲೋಕೇಟ್ ಮಾಡಿಸ್ಕೊಂಡ್ವು. 2 ರೂಮ್ ಸಿಕ್ತು. ನಾವೆಲ್ಲ ಇದ್ದಿದ್ದು 10 ಜನ. ಸೊ ಹಾಗಾಗಿ 2 ರೂಮ್ ಬೇಕಾಗಿತ್ತು. ಬೇಗ ಬೇಗ ಸ್ನಾನ ಮಾಡಿ ಎಲ್ಲ ಹೊರಡಬೇಕು ಅಲ್ಲ, ಹಾಗಾಗಿ ನಾವು ಆಕ್ಯುಪೈ ಮಾಡಿರೋ ರೂಮು ಆ್ಯಕ್ಚುಲಿ ಈಗಿನ್ನೂ ಜಸ್ಟ್ ವೆಕೇಟ್ ಆಗಿತ್ತು. ಆದರೂ ಸಹ ನಾವು 10 ಮೆಂಬರ್ಸು ಬೇಗ ಬೇಗ ರೆಡಿ ಆಗಬೇಕಲ್ಲ ಅಂದ್ಬಿಟ್ಟು ಬೇಗ ರೂಮ್ ಆಕ್ಯುಪೈ ಮಾಡಿದ್ವು. ಬಟ್ ಆಮೇಲೆ ಬಂದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ಟು ಹೋದರು. ಎಲ್ಲೋದ್ರೂ ಕಾಫಿ ಟೀಗೆ ಇಲ್ಲ. ಬರುವಾಗಲೂ ಅಷ್ಟೇ ಅವ್ರ ಮನೆಯಿಂದ ಕ್ಯಾರಿ ಮಾಡಿದ್ರು. ಇಲ್ಲಿ ಬಂದು ರೀಚ್ ಆದಮೇಲೆ ಇಲ್ಲೇ ಆ್ಯಕ್ಚುಲಿ ತಂದು ಕೊಡ್ತಾರೆ. ಫೈನಲಿ ನಂದು ಸ್ನಾನ ಆಗಿ ರೆಡಿ ಆದೆ. ನೋಡಿ, ಇವತ್ತು ನಾನು ಈ ಸ್ಯಾರಿ ಉಟ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡಿರೋ ಸ್ಯಾರಿ ಅಲ್ಲ ಗೈಸ್, ಇದು ನನಗೆ ಯಾವುದೋ ಗಿಫ್ಟ್ ಬಂದಿದ್ದು. ಎಲ್ಲರೂ ಹೋಗಿರೋದ್ ಕಡೆ ಸ್ವಲ್ಪ ಫೋಟೋಸ್ ತೊಗೋಬೇಕು, ಸ್ವಲ್ಪ ವಿಡಿಯೋಸ್ ಮಾಡಬೇಕು, ಆವಾಗ ಚೆಂದ ಇರುತ್ತೆ. ಈ ಮೊಮೆಂಟ್ಸ್ನೆಲ್ಲ ನಾವು ವಯಸ್ಸಾದ ಕಾಲಕ್ಕೆ ಅಥವಾ ತುಂಬ ದಿನಗಳಾದಮೇಲೆ ನೋಡಿಕೊಂಡು ಚೆರಿಷ್ ಮಾಡ್ಬೋದು ಅಲ್ಲ. ಬಟ್ ಇದು ಯಾವುದು ನನಗೆ ನನ್ನ ಗಂಡನ ಜೊತೆ ಇದ್ದರೆ ಆಗೋದಿಲ್ಲ. ಅದಂತೂ ನಿಜ. ನನ್ನ ಗಂಡನ ಜೊತೆ ಇದ್ರೂ ಅಂತೂ ದೇವ ಕದ್ದು ಮುಚ್ಚಿ ನಾನು ಈ ರೀತಿ ಕ್ಯಾಪ್ಚರ್ ಮಾಡಬೇಕು. ಸೊ ಹಾಗನ್ಬಿಟ್ಟು ಇಲ್ಲಿ ಫ್ರೀ ಇದ್ದಾರೆ ಅಂದ್ಬಿಟ್ಟು ಪ್ರತಿಯೊಂದೂ ನಾನೇನು ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಫ್ಯೂ ಇಂಪಾರ್ಟೆಂಟ್ ಕ್ಲಿಪ್ಸ್ ಅಷ್ಟೇ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಗೈಸ್, ನಾನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ನನಗೇನು ಬೇಕೋ ಅದನ್ನು ಮಾಡಿಕೊಂಡು ನಾನು ಖುಷಿಯಾಗಿರ್ತೀನಿ. ನನ್ನನ್ನು ಯಾರು ಇಷ್ಟಪಡ್ತಾರಲ್ಲ ಅವ್ರ ಜೊತೆ ಇರೋಕ್ಕೆ ನನಗೂ ಇಷ್ಟ ಆಗುತ್ತೆ. ನನ್ನನ್ನು ಹೇಟ್ ಮಾಡೋರಾಗಿರ್ಬೋದು ಅಥವಾ ನಮ್ಮನ್ನು ಅವಾಯ್ಡ್ ಮಾಡೋರಾಗಿರ್ಬೋದು, ಅವ್ರ ಜೊತೆ ನಾನು ಹೋಗೋದೇ ಇಲ್ಲ. ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಲ್ಲ ಅಷ್ಟು ಡಿಸ್ಟೆನ್ಸ್ ನಾನು ಸಹ ಮೇಂಟೈನ್ ಮಾಡ್ತೀನಿ. ನಾನಂತೂ ಹೂವು ಮುಡಿಯೋದೇ ಇಲ್ಲ, ನಿಮಗೆ ಚೆನ್ನಾಗಿ ಗೊತ್ತು. ಸೊ ಇಲ್ಲಿ ಎಲ್ಲರೂ ಹೂವು ಮುಡ್ಕೋತಾ ಇದ್ರು, ನನಗೂ ತಕ್ಕೊಟ್ರು, ನಾನು ಸಹ ಮುಡ್ಕೊಂಡೆ. ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಎಷ್ಟು ಬೇಗ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಆ್ಯಂಡ್ ಅಷ್ಟು ಬೇಗ ರಾಯರು ಸಿಕ್ಕಿದ್ದಕ್ಕೆ ಮೋಸ್ಟ್ ಪ್ರಾಬಬ್ಲಿ ನನಗೆ ನಂಬಕ್ಕಾಗ್ತಾ ಇಲ್ಲ ಇನ್ನು. ಆ್ಯಕ್ಚುಲಿ ನನಗೆ ತುಂಬ ಚೆಂದ ನೋಡಿದ್ದೀನಿ, ನನ್ನ ಕಣ್ಣು ತುಂಬ ನೋಡಿದ್ದೀನಿ. ಆದರೂ ಸಹ ಯಾಕೋ ನನ್ನ ಮನಸ್ಸಲ್ಲಿ, ನನ್ನ ತಲೆಯಲ್ಲಿ ರಾಯರನ್ನ ಕ್ಯಾಪ್ಚರ್ ಮಾಡೋಕ್ಕೆ ಆಗಲೇ ಇಲ್ಲ. ನಾನು ರಾಯರ ಮುಂದೆ ಹೋದಾಗ ನಿಜಕ್ಕೂ ನಾನು ಏನೂ ಕೇಳ್ಕೊಂಡಿಲ್ಲ. ದೇವ್ರ ಆಣೆಗ್ಲೂ ನನಗೇನೋ ಗೊತ್ತಿಲ್ಲ, ಏನೋ ಕೇಳ್ಕೋಬೇಕು ಅಂತಲೂ ಅನ್ನಿಸ್ಲಿಲ್ಲ. ಆ್ಯಂಡ್ ಇನ್ನೊಂದಿತ್ತು, ರಾಯರ ಹತ್ರ ಕೇಳ್ಕೊಳ್ಳೋದು ಎಷ್ಟು ಸರಿ ಅನ್ನೋದು ಗೊತ್ತಾಗಲಿಲ್ಲ. ಸೊ ರಾಯರಿಗೆ ಎಲ್ಲ ಗೊತ್ತಿರುತ್ತೆ ಅಲ್ಲ, ನಮ್ಮ ವಿಶಸ್ನ ಅವರೇ ಕಂಪ್ಲೀಟ್ ಮಾಡ್ತಾರೆ. ಆ್ಯಕ್ಚುಲಿ ಪ್ರತಿದಿನ ಪೂಜೆ ಮಾಡುವಾಗ ಆಬ್ವಿಯಸ್ಲಿ ನಾವು ಕೇಳ್ಕೊತಾನೇ ಇರ್ತೀವಿ. ಸೊ ಹಾಗಾಗಿ ರಾಯರಿಗೆ ಎಲ್ಲ ಗೊತ್ತು ಅಂದ್ಬಿಟ್ಟು ಬಿಟ್ಬಿಟ್ಟೆ. ನನಗನ್ಸೋ ಪ್ರಕಾರ ನಾನಿಲ್ಲಿ ಬರೋಕ್ಕೂ ಮುಂಚೆ ನನಗೇನು ಬೇಕಲ್ಲ ಅದು ರಾಯರು ಆಲ್ರೆಡಿ ನನಗೆ ಕರುಣಿಸಿದ್ದಾರೆ ಅಂತ ನನಗೆ ಫೀಲ್ ಆಗಿದೆ. ನನಗೆ ಗೊತ್ತು. ಬಟ್ ಇದನ್ನು ಎಷ್ಟು ಮಟ್ಟಿಗೆ ನಾನು ಎಲ್ಲರಿಗೂ ಹೇಳಬೇಕು ಹೇಳಬಾರ್ದು ಅನ್ನೋದು ಗೊತ್ತಿಲ್ಲ. ಬಟ್ ರಿಯಲಿ ಐ ಆಮ್ ಹ್ಯಾಪಿ. ಸೊ ಹಾಗಾಗಿ ನನಗೆ ಯಾವ ಟೆನ್ಷನ್ಸು ಇಲ್ಲ, ಏನೂ ಇಲ್ಲ. ತುಂಬ ಕೂಲಾಗಿ ಬಂದು ರಾಯರ ದರ್ಶನ ಮಾಡಿದೆ. ಫುಲ್ ಬ್ಲ್ಯಾಂಕಾಗಿ ಹೋಗಿದ್ದೀನಿ. ನನಗೆ ಏನಾಗ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಅಷ್ಟು ಕಣ್ತುಂಬ ರಾಯರನ್ನ ನೋಡಿದ್ರು ಸಹ ನನ್ನ ಮನಸ್ಸಲ್ಲಿ ಆ ಪಿಕ್ಚರ್ ಬರ್ತಾ ಇಲ್ಲ. ನೋಡಿದ್ದೀನಲ್ಲ ಆ ಇಮೇಜ್ ಸಹ ನನ್ನ ಕಣ್ಮುಂದೆ ಬರ್ತಾ ಇಲ್ಲ. ಫೈನಲಾಗಿ ಎಲ್ಲ ಪೂಜೆ ಮುಗಿಸಿ ರಾಯರನ್ನ ನೋಡಿ ನಾವು ಫೋಟೋಸ್ ತಗೊಳ್ಳೋ ಅಷ್ಟೊತ್ತಿಗೆ ಎಲ್ಲರ ಮುಖನೂ ಒಂದೊಂದು ಥರ ಆಗೋಗಿದೆ ನೋಡಿ. ಇನ್ನೊಂದು ಸಲ ನಾನು ರಾಯರ ದರ್ಶನ ಮಾಡಬೇಕು ಗೈಸ್. ರಾಯರನ್ನ ಅಷ್ಟು ಹತ್ರದಿಂದ ನೋಡಿದ್ದೀನಿ, 2-3 ಸಲ ಹಿಂದೋಗಿ ಮುಂದೋಗಿ ಎಲ್ಲ ನೋಡಿದ್ದೀನಿ ಗೈಸ್. ಆದರೂ ಸಹ ರಾಯರ ಆ ಚಿತ್ರ ನನ್ನ ಕಣ್ಮುಂದೆ ಬರ್ತಾ ಇಲ್ಲ. ರಾಯರ ಮಠ ಎಂಟ್ರೆನ್ಸ್ನ ನಾನು ಕೊನೆಯದಾಗಿ ನೋಡಿದ್ದು, ಯಾವುದೂ ಸಹ ಕ್ಲಿಪ್ಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ಆಲ್ರೆಡಿ ನಮ್ಮ ಫೇಸ್ ಎಲ್ಲ ಆ ಬಿಸಿಲಿಗೆ ಒಂಥರ ಆಗೋಗಿತ್ತು. ಎಲ್ಲರೂ ರಾಯರ ಮಠನ ಬಂದ ತಕ್ಷಣ ಕ್ಯಾಪ್ಚರ್ ಮಾಡಿದ್ರೆ ನಾನು ಕೊನೆ ಹೋಗೋ ಟೈಮಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾವು ಹೋಗಿದ್ದು ಶಾರ್ಟ್ ಕಟ್ಟಲ್ಲಿ. ಸೊ ಹಾಗಾಗಿ ನಾವು ಮೇಯ್ನ್ ದ್ವಾರಕ್ಕೆ ಬಂದೇ ಇರಲಿಲ್ಲ. ಸೊ ಹೋಗುವಾಗಲೇ ನಾನು ಅಲ್ಲಿ ಮೇಯ್ನ್
ಆ ರಾಯರ ಮಠ ನೋಡಿದ್ದು. ಸೊ ಹಾಗಾಗಿ ಲಾಸ್ಟಲ್ಲಿ ಕ್ಯಾಪ್ಚರ್ ಮಾಡಿದೆ. ಅಲ್ಲೆಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ಅಲ್ಲೆಲ್ಲೋ ಹೋಗಿ ಕಾಂಬೋ ಅಂತ ತೊಗೊಂಡ್ವು. ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ನಾನು ಜಸ್ಟ್ ಪೂರಿ ತಿಂದೆ ಅಷ್ಟೇ. ಆ್ಯಂಡ್ ಅದಾದಮೇಲೆ ಪಂಚಮುಖಿ ಟೆಂಪಲ್ಲು ನೋಡಿ, ಅದು ಆಂಜನೇಯದು ಪುಷ್ಪಕ ವಿಮಾನ ಅಂತೆ. ಸೊ ಅದನ್ನು ನೋಡಿದ್ವು. ಅದು ನೋಡಿದ್ರೆ ಆಶ್ಚರ್ಯ ಆಗ್ತಾಯಿತ್ತು, ವಿತೌಟ್ ಎನಿ ಸಪೋರ್ಟ್ ಅದು ಹೇಗೆ ನಿಂತಿದೆ ಅಂತ. ಆ್ಯಂಡ್ ಅದಾದಮೇಲೆ ಬಿಚ್ಚಾಲೆ, ಅಲ್ಲಿ ಲಕ್ಷ್ಮೀ ಟೆಂಪಲ್ಲು, ಸೊ ಇದೆಲ್ಲ ಹೋಗ್ಬಿಟ್ಟು ಬಂದ್ವು. ಆಮೇಲೆ ಅಪ್ಪಣ್ಣಾಚಾರ್ಯರದು ಮನೆ, ಸೊ ಅದು ಸಹ ನೋಡಿಕೊಂಡು ಫೈನಲಿ ರೂಮಿಗೆ ಹೋದ್ವು. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಊಟ ಆ್ಯಕ್ಚುಲಿ ನಾವು ಬೇಗ ಮಾಡಲಿಲ್ಲ, ಒಂದು 5 ಗಂಟೆ ಹಂಗೆ ಊಟ ಮಾಡಿದ್ವು. ಸೊ ಇದಿಷ್ಟ ಆಗಿತ್ತು ಗೈಸ್ ಇವತ್ತಿನ ವ್ಲಾಗು. ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಕೀಪ್ ಇನ್ ಟಚ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.